ಕುತೂಹಲ ಹೆಚ್ಚಿಸ್ತಾ ಇದೆ ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ ಕಾರ್ಯಕ್ಕೆ ಇವತ್ತು ಬ್ರೇಕ್ ಹಾಕಿ ಮುಸುಕುಧಾರಿಯ ವಿಚಾರಣೆ ಮಾಡಲಾಗ್ತಾ ಇದೆ. ಸ್ಪಾಟ್ ನಂಬರ್ 13 ರಲ್ಲಿ ಇವತ್ತು ಶೋಧ ಕಾರ್ಯ ನಡೆಯಬೇಕಾಗಿತ್ತು. ಆದರೆ ಸ್ವಲ್ಪ ಬದಲಾವಣೆ ಆಗಿದೆ. ಶೋಧ ಕಾರ್ಯವನ್ನ ನಿಲ್ಲಿಸಿ ಅಂದ್ರೆ ಇವತ್ತು ಶುರುನೇ ಮಾಡದೆ ಶೋಧ ಕಾರ್ಯಕ್ಕೆ ಬ್ರೇಕ್ ಕೊಟ್ಟು ಮುಸುಕುಧಾರಿಯ ವಿಚಾರಣೆ 2 ಗಂಟೆ 45 ನಿಮಿಷ ದೂರುದಾರನಿಂದ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ಮುಸುಕುಧಾರಿಯ ವಿಚಾರಣೆ ಸದ್ಯ ಮುಗಿದಿದೆ. ಮುಸುಕುಧಾರಿಯ ಜೊತೆ ಇನ್ನಷ್ಟು ವ್ಯಕ್ತಿಗಳ ವಿಚಾರಣೆಯನ್ನ ಕೂಡ ನಡೆಸಿದೆ ಎಸ್ಐಟಿ. 10ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಎಸ್ಐಟಿಯಿಂದ ವಿಚಾರಣೆ, ಮಾಹಿತಿ, ಸಾಕ್ಷಿ ಆಧಾರಗಳನ್ನು ಪೊಲೀಸರು ದಾಖಲಿಸ್ತಾ ಇದ್ದಾರೆ. ಇದುವರೆಗೂ ಪ್ರಕರಣದಲ್ಲಿ 15ಕ್ಕೂ ಹೆಚ್ಚು ಮಂದಿಯ ವಿಚಾರಣೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಶೋಧ ಕಾರ್ಯಕ್ಕೆ ಬ್ರೇಕ್ ಕೊಟ್ಟು ಮುಸುಕುಧಾರಿಯ ವಿಚಾರಣೆಯನ್ನ ಮಾಡಿದ್ದಾರೆ. 2 ಗಂಟೆಗೂ ಅಧಿಕ ಕಾಲ ಮುಸುಕುಧಾರಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು ಎಸ್ಐಟಿ ಅಧಿಕಾರಿಗಳು. ಕೇವಲ ಮುಸುಕುಧಾರಿ ಮಾತ್ರ ಅಲ್ಲ, ಇನ್ನೂ ಕೆಲವೊಂದಿಷ್ಟು ವ್ಯಕ್ತಿಗಳ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. 2 ಗಂಟೆ 45 ನಿಮಿಷ ವಿಚಾರಣೆ ನಡೆದಿದೆ. ಇವತ್ತು ಮುಸುಕುಧಾರಿ ಎಸ್ಐಟಿ ಕಚೇರಿಗೆ ಬಂದದ್ದೇ 2 ಗಂಟೆ ತಡವಾಗಿ. ಪ್ರತಿದಿನ 11 ಗಂಟೆಯ ಸುಮಾರಿಗೆ ಸ್ಪಾಟ್ಗೆ ಬರ್ತಾ ಇದ್ದಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಬರಲೇ ಇಲ್ಲ. ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಮುಸುಕುಧಾರಿ ಎಸ್ಐಟಿ ಕಚೇರಿಗೆ ಬರ್ತಾರೆ. ಅದಾದ ನಂತರ ಸ್ಪಾಟ್ಗೆ ಬರ್ತಾರೇನೋ ಅಂತ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು. ಆದರೆ ಸ್ಪಾಟ್ಗೆ ಬರದೆ ಎಸ್ಐಟಿ ಕಚೇರಿಯಲ್ಲಿಯೇ ಆತನ ವಿಚಾರಣೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದಿಷ್ಟು ವ್ಯಕ್ತಿಗಳ ವಿಚಾರಣೆಯೂ ಕೂಡ ಆಗಿದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.